ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಒಂದು ಮಾಹಿತಿ ಏನು ಅಂದರೆ, ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಕ್ರೈಸ್ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳ 6ನೇ ತರಗತಿಗೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಶೇಕಡ 50ರಷ್ಟು ಸ್ಥಾನಗಳನ್ನು ಪ್ರವೇಶ ಪರೀಕ್ಷೆಯಿಲ್ಲದೆ ನೇರ ದಾಖಲಾತಿ ಪಡೆಯೋಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಅಪ್ಡೇಟನ್ನು ಇಲ್ಲಿ ಕ್ರೈಸ್ ಅವರು ನೀಡಿರ್ತಾರೆ. ಅದರ ಬಗ್ಗೆ ತಮ್ಮೊಂದಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ನೀವು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ನೀವುಗಳು ಕೂಡ ನೋಡಿರ್ತೀರಿ, ಕಳೆದ ಬಾರಿ ಇದೇ ಒಂದು 4 ದಿನಗಳ ಹಿಂದೆ ಇದು ಕ್ರೈಸ್ ಅಧೀನದಲ್ಲಿ ಬರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡ 50ರಷ್ಟು ಸ್ಥಾನಗಳನ್ನು ಇಲ್ಲಿ ಎಕ್ಸಾಮ್ ಇಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂತಹ ಒಂದು ಆದೇಶವನ್ನು ಹೊರಡಿಸಿದ್ರು. ಆದರೆ ಇದೀಗ ಏನು ಅಂದರೆ ಮತ್ತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ಈ ಹಿಂದಿನ ಆದೇಶವನ್ನು ತಾವುಗಳು ಕೂಡ ಗಮನಿಸಿರ್ತೀರಿ. ಏನು ಅಂದರೆ ಅಲ್ಲಿ 2900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿಶೇಷ ವರ್ಗದ ಒಂದು ಸೀಟುಗಳನ್ನು ಪಡೆದುಕೊಂಡಿರ್ತಾರೆ, ಇಲ್ಲಿ ಎಕ್ಸಾಮ್ ಇಲ್ಲದೆ ನೇರವಾಗಿ ಅಂತ ತಿಳಿಸಿದ್ರು. ಅಲ್ಲಿ ಮೊದಲನೇದಾಗಿ ತಾಲೂಕನ್ನು ಒಂದು ಘಟಕವನ್ನಾಗಿ ಮಾಡಿದ್ರು. ಮೊದಲು ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ಎಕ್ಸಾಮ್ ಇಲ್ಲದೆ ನೇರವಾಗಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ತಾಲೂಕನ್ನು ಘಟಕವಾಗಿ ಮಾಡಿದಾಗ ಅಲ್ಲಿ ಶೇಕಡ 75ರಷ್ಟು ಸೀಟುಗಳು ಇಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮೀಸಲು ಇಡಲಾಗಿತ್ತು. ತದನಂತರ ಇಲ್ಲಿ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ 25ರಷ್ಟು ಸ್ಥಾನಗಳನ್ನು ಮೀಸಲು ಇಡಲಾಗಿತ್ತು. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ, ಇಲ್ಲಿ 4 ದಿನಗಳ ಹಿಂದೆ ಶೇಕಡ 50ರಷ್ಟು ಸೀಟುಗಳನ್ನು ಜಿಲ್ಲೆಯನ್ನು ಒಂದು ಘಟಕವಾಗಿ, ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ಅವರು ಖಾಲಿ ಸೀಟುಗಳಿದ್ದು ಅಂದರೆ ವಿಶೇಷ ವರ್ಗದವರು ನೇರವಾಗಿ ಇಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಿ ಆ ಸೀಟುಗಳನ್ನು ಪಡ್ಕೊಳ್ಬೋದಾಗಿತ್ತು. ಇದೀಗ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಒಂದು ಆದೇಶ ಹೊರಡಿಸಿದ್ದಾರೆ. ಅದರ ಬಗ್ಗೆ ತಮ್ಮೊಂದಿಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡ್ರಿ, ಇವತ್ತಿನ ದಿನಾಂಕ ಜುಲೈ 3, 2026 2026-27ನೇ ಶೈಕ್ಷಣಿಕ ಸಾಲಿನ ಕ್ರೈಸ್ ಅಧೀನದ ವಸತಿ ಶಾಲೆಗಳ 6ನೇ ತರಗತಿಗೆ ವಿಶೇಷ ವರ್ಗದ ಸ್ಪೆಷಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶೇಕಡ 50ರಷ್ಟು ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿಗಾಗಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಇಲ್ಲಿ ಈಗಾಗಲೇ ಸದರಿ ನೇರ ಪ್ರವೇಶಕ್ಕಾಗಿ ಸಂಬಂಧಪಟ್ಟಂತೆ ಡೈರೆಕ್ಟ್ ಅಡ್ಮಿಷನ್ಗೆ ಲಿಂಕನ್ನು ಇಲ್ಲಿ 20ನೇ ಜೂನ್ 2026ರಂದು ಇಲ್ಲಿ KEA ಸರ್ವರ್ನ ಮೂಲಕ ಎನೇಬಲ್ ಮಾಡಲಾಗಿತ್ತು. ಈವರೆಗೂ 3115 ವಿದ್ಯಾರ್ಥಿಗಳು ಪ್ರವೇಶ ಪತ್ರವನ್ನು ಪಡೆದು ದಾಖಲಾತಿ ಹೊಂದಿರುತ್ತಾರೆ. ಮೊದಲನೇ ಹಂತದಲ್ಲಿ ವಿಶೇಷ ವರ್ಗಗಳಿಗೆ ಮೀಸಲಿರಿಸಿರುವ ಸೀಟುಗಳಿಗೆ ಮೀಸಲಾತಿ ಅನ್ವಯ ನಿರೀಕ್ಷಿತ ಸಂಖ್ಯೆಯ ಅರ್ಜಿಗಳು ಸಲ್ಲಿಕೆಯಾಗಿರುವುದಿಲ್ಲ ಮತ್ತು ಸರ್ಕಾರದ ಆದೇಶದಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಿರುವ ವಿಶೇಷ ವರ್ಗದ ಸೀಟುಗಳನ್ನು ಹಂತ ಹಂತವಾಗಿ ಅಂತರ್ ಜಿಲ್ಲೆ ಮತ್ತು ಕಂದಾಯ ವಿಭಾಗಕ್ಕೆ ವಿಸ್ತರಿಸಿ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಸೂಚಿಸಲಾಗಿರುತ್ತದೆ. ಅದರಂತೆ 2ನೇ ಹಂತದಲ್ಲಿ ಜಿಲ್ಲೆಯನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಪ್ರವೇಶಾತಿ ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು ಅಂತ ತಿಳಿಸಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಡಿಸ್ಟಿಕ್ಕನ್ನು ಒಂದು ಯೂನಿಟ್ ಅಂತ ಮಾಡಿದ್ರು. ಇದೀಗ ನೋಡ್ರಿ, ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಸರ್ಕಾರ ಮತ್ತೆ ಆದೇಶ ಹೊರಡಿಸಿರುತ್ತದೆ. ಅದೇನು ಅಂದರೆ, 3ನೇ ಹಂತದಲ್ಲಿ ಕಂದಾಯ ವಿಭಾಗವನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಖಾಲಿ ಉಳಿದಿರುವ ವಿಶೇಷ ವರ್ಗದ ಸೀಟುಗಳನ್ನು ನೇರ ಪ್ರವೇಶಾತಿ ಮೂಲಕ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಪ್ರವೇಶಾತಿ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ತಾವುಗಳು ನೆನಪಿಟ್ಕೊಡ್ರಿ, ಈಗಾಗಲೇ ಮೊದಲನೇದಾಗಿ ತಾಲೂಕನ್ನು ಘಟಕವಾಗಿ ಪರಿಗಣಿಸಲಾಗಿತ್ತು ಫಸ್ಟ್ ಹಂತದಲ್ಲಿ. 2ನೇ ಹಂತದಲ್ಲಿ ಜಿಲ್ಲೆಯನ್ನು ಒಂದು ಘಟಕವಾಗಿ ಮಾಡಿದ್ರು. ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ತಾವು ಖಾಲಿ ಸೀಟ್ ಇತ್ತು, ತಮ್ಮ ಕಾಸ್ಟ್ದು, ತಮ್ಮ ವಿಶೇಷ ವರ್ಗದಂದರೆ ಸೀಟುಗಳನ್ನು ಪಡ್ಕೊಳ್ಬೋದಾಗಿತ್ತು. ಇದೀಗ ಮತ್ತೆ ಸೀಟುಗಳು ಬಹಳಷ್ಟು ಖಾಲಿ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದರ ಅನುಸಾರ ಇಲ್ಲಿ ಇನ್ನು ಅಂದರೆ ಒಂದು ವಿಭಾಗವನ್ನು ಒಂದು ಘಟಕವನ್ನಾಗಿ ಮಾಡಿದ್ದಾರೆ. ಇವಾಗ ಅಂದರೆ ಡಿವಿಷನ್, ನೀವು ಬೇರೆ ಬೇರೆ ನಿಮ್ಮ ಸ್ವಂತ ಡಿವಿಷನಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ, ಒಂದು 5ರಿಂದ 6 ಜಿಲ್ಲೆಗಳು ಬರ್ತಾವೆ. ಎಲ್ಲಿಯಾದರೂ ಕೂಡ ಸೀಟುಗಳು ಖಾಲಿ ಉಳಿದಿದ್ದರೆ ನೀವು ನೇರವಾಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಿ, ಅಲ್ಲಿ ಸೀಟು ತಮ್ಮ ಒಂದು ವಿಶೇಷ ವರ್ಗಕ್ಕೆ ಖಾಲಿ ಇತ್ತು ಅಂದರೆ ತಾವು ಅದನ್ನು ಅರ್ಜಿಯನ್ನು ಆನ್ಲೈನಲ್ಲಿ ಹಾಕಿ ಒಂದು ಪ್ರಿಂಟ್ ತೊಗೊಂಡು ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಯಾವ ಶಾಲೆಗೆ ನಿಮ್ಮದು ಸೆಲೆಕ್ಷನ್ ಆಗಿರ್ತದೆ ಆ ಶಾಲೆಗೆ ಹೋಗಿ ದಾಖಲಾತಿಗಳನ್ನು ಕೊಟ್ಟು ಬರಬೇಕು. ಇದರ ನಂತರ ಅಲ್ಲಿ ತಮ್ಮ ಅಡ್ಮಿಷನ್ನು ಕನ್ಫರ್ಮ್ ಆಗ್ತದೆ. ಈ ರೀತಿಯಾದಂಥ ಒಂದು ಆದೇಶವನ್ನು ಬಿಟ್ಟಿದ್ದಾರೆ. ಸೊ ತಾವುಗಳು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಿ, ತಮಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ತಮ್ಮ ಮಗ ಅಥವಾ ಮಗಳು ಆಗಿರ್ಬೋದು ಅಥವಾ ತಮಗೆ ಯಾವುದೇ ರಿಲೇಟಿವ್ಸ್ ಆಗಲಿ, ಅವರಿಗೆ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಇನ್ಫಾರ್ಮೇಷನ್ ಸಿಗಲಿ. ಮತ್ತು ಟ್ರೈ ಮಾಡಿ ನೋಡಿರಿ ಬೇರೆ ಬೇರೆ ಒಂದು ಜಿಲ್ಲೆಗಳಿಗೆ ಅಂತ ಕೂಡ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.